ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಸೀಸನ್ 11ರ ವಿನ್ನರ್ ಹಾಗೆಯೇ ರಿಯಾಲಿಟಿ ಶೋಗಳ ಕಿಂಗ್ ಅಂತಲೇ ಕರೆಸ್ಕೊಳ್ಳುವಂತಹ ಹನುಮಂತ ಲಮಾಣಿ ಈಗ ಮತ್ತೊಂದು ದೊಡ್ಡ ಶಾಕನ್ನೇ ಕೊಟ್ಟಿದ್ದಾನೆ. ಬಿಗ್ ಬಾಸ್ ಸೀಸನ್ 11ರಲ್ಲಿ ಗೆದ್ದ ಬಳಿಕ ಹನುಮಂತ ಎಲ್ಲಿದ್ದಾನೆ, ಏನು ಮಾಡ್ತಿದ್ದಾನೆ ಅನ್ನುವಂಥ ಯಾವ ಸುದ್ದಿಯೂ ಕೂಡ ಇಲ್ಲ. ಸಹಜವಾಗಿ ಸೋಷಿಯಲ್ ಮೀಡಿಯಾದಿಂದ ತುಂಬ ದೂರ ಉಳಿಯುವಂಥ ಹನುಮಂತ ಲಮಾಣಿ ಊರಲ್ಲಿದ್ದಾನೆ ಅನ್ನುವಂಥ ಮಾಹಿತಿ ಬಿಟ್ಟರೆ ಬೇರೇನೂ ಕೂಡ ಸಿಗ್ತಲ್ಲ. ಈ ನಡುವೆ ಹನುಮಂತ ಲಮಾಣಿ ಬಿಗ್ ಬಾಸ್ ನಂತರ ಮತ್ತೊಂದು ರಿಯಾಲಿಟಿ ಶೋನಲ್ಲೂ ಕೂಡ ಭಾಗವಹಿಸಿದ್ದ. ಆ ರಿಯಾಲಿಟಿ ಶೋನೇ ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋ. ಆದರೆ ಈಗ ಕಳೆದ 2 ವಾರಗಳಿಂದ ಹನುಮಂತ ಲಮಾಣಿ ಈ ಶೋನಲ್ಲೂ ಕೂಡ ಕಾಣಿಸ್ತಿಲ್ಲ. ಹಾಗಾದರೆ ಈ ಶೋನಿಂದ ಕೂಡ ಹನುಮಂತ ಹೊರಗಡೆ ಬಂದ. ಈ ಶೋನ ಮಧ್ಯಕ್ಕೆ ಹನುಮಂತ ಕ್ವಿಟ್ ಮಾಡಿದ್ನ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಹಾಗಾದರೆ ಯಾಕೆ? ಒಂದು ಕಾಲದಲ್ಲಿ ಈ ಚಾನಲ್ನವರು ಈ ಸ್ಪರ್ಧಿಗಳನ್ನು ಹೇಗೆ ಆಟ ಆಡಿಸ್ತಿದ್ರು ಅಂತ ಹೇಳಿದ್ರೆ ನೀವು ಕಲ್ಪನೆ ಕೂಡ ಮಾಡ್ಕೊಳ್ಳೋಕೆ ಸಾಧ್ಯವಿಲ್ಲ. ಕೆಲವು ಸ್ಪರ್ಧಿಗಳು ಚಾನಲ್ ಅವರನ್ನು ಹೇಗೆ ಆಟ ಆಡಿಸ್ತಾರೆ ಅನ್ನೋದಕ್ಕೆ ಸಾಕ್ಷಿ ಈ ಹನುಮಂತ ಈಗ ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋನಲ್ಲಿ ಈ ಟೀಮ್ನವ್ರನ್ನ ಆಟ ಆಡಿಸ್ತಿರುವಂಥದ್ದು. ಅದು ಯಾಕೆಂದ್ರೆ ಅದನ್ನು ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಹನುಮಂತ ಲಮಾಣಿ ನೇರ ಮತ್ತು ತುಂಬ ಸಾಫ್ಟ್ ಕ್ಯಾರಿಯರ್ನ ವ್ಯಕ್ತಿ ಈತ. ಈ ಸಾಫ್ಟ್ ಇರುವಂಥ ವ್ಯಕ್ತಿ ಕೆಲವು ಸಲ ಸಿಡಿದೆದ್ದ ಅಂತ ಹೇಳಿದ್ರೆ ನಿಮಗೆ ಸಿಟ್ಟಲ್ಲ, ತಮಾಷೆ ಅಂತೇಳಿ ಅನಿಸುತ್ತೆ. ಆ ರೀತಿ ಇರುತ್ತೆ ಈತನ ಮಾತುಗಳು. ಇನ್ನು ನೇರ ಮತ್ತು ನಿಷ್ಠುರತನದಿಂದ ಮಾತನಾಡುವಂಥ ಈತ ಯಾವುದನ್ನು ಹೇಗೆ ಎಲ್ಲಿ ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅನ್ನುವಂತಹ ಚಾಣಕ್ಯತನವನ್ನು ಹೊಂದಿದ್ದಾನೆ ಅನ್ನೋದರಲ್ಲಿ ಅನುಮಾನನೇ ಇಲ್ಲ. ಬಿಗ್ ಬಾಸ್ ಮನೆಗೆ ಬಂದಂಥ ಆರಂಭದಲ್ಲಿ ಈತನನ್ನು ಎಲ್ಲ ಸ್ಪರ್ಧಿಗಳು ಕೂಡ ಅಂಡರ್ ಎಸ್ಟಿಮೇಟ್ ಮಾಡಿದರು. ಅಯ್ಯೋ ಹನುಮಂತನ ಅನ್ನೋ ರೀತಿಯಲ್ಲಿ ನೋಡಿದರು. ಆದರೆ ಯಾವಾಗ ಹನುಮಂತ ತನ್ನ ಆಟದ ಶೈಲಿಯನ್ನು ತೋರಿಸ್ತಾ ಹೋದ್ನೋ ಆಗ ನಿಬ್ಬೆರಗಾಗಿ ನೋಡ್ತಾ ಹೋದರು. ಅಯ್ಯೋ ಹನುಮಂತನ ಅನ್ನೋ ರೀತಿಯಲ್ಲಿ ಟೋನ್ ಬದಲಾಯಿತು. ಕೊನೆಗೆ ನೇರವಾಗಿ ಫಿನಾಲೆಯ ಟಿಕೆಟನ್ನು ಪಡೆದು ಯಾವಾಗ ಟ್ರೋಫಿಯನ್ನು ಕೂಡ ಗೆಲ್ಲೋ ಲೆವೆಲ್ಗೆ ಹನುಮಂತ ಹೋಗ್ತಾನೋ ಆಗ ಎಲ್ಲರಿಗೂ ಕೂಡ ದೊಡ್ಡ ಶಾಕ್. ಈ ರೀತಿಯೂ ಕೂಡ ಆಗುತ್ತಾ ಅನ್ನುವಂಥದ್ದೊಂದು ಪ್ರಶ್ನೆ. ಹೀಗೆ ಎಲ್ಲ ಕಡೆಯೂ ಕೂಡ ಹನುಮಂತನದ್ದೇ ಹೆಸರು. ಹೌದು, ಬಿಗ್ ಬಾಸ್ ಸೀಸನ್ 11ರಲ್ಲಿ ಗೆಲುವಿನ ನಗೆಯನ್ನು ಬೀರಿದಂಥ ಕುರಿಗಾಯಿ ಹನುಮಂತ ಲಮಾಣಿ 5 ಕೋಟಿಗೂ ಹೆಚ್ಚು ವೋಟ್ಗಳನ್ನು ಪಡೆದು ಬಿಗ್ ಬಾಸ್ ಸೀಸನ್ 11ರ ಪಟ್ಟವನ್ನು ಗೆಲ್ತಾನೆ. ಜೊತೆಗೆ 50 ಲಕ್ಷ ಹಣವನ್ನು ಕೂಡ ಗೆಲ್ತಾನೆ. ಬಿಗ್ ಬಾಸ್ ಮುಗಿತಾ ಇದ್ದಂತೆ ಹನುಮಂತ ಲಮಾಣಿ ಮನೆಗೆ ಹೋಗಿ ತನ್ನ ಒಂದಷ್ಟು ಕೆಲಸಗಳನ್ನು ಮುಗಿಸ್ಬೇಕು ಅನ್ನುವಂತಹ ತಯಾರಿಯಲ್ಲಿದ್ದ. ಆದರೆ ಅದರೊಳಗಡೆ ಶುರುವಾದಂಥ ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋಗೆ ಹನುಮಂತ ಲಮಾಣಿ ನೇರವಾಗಿ ಕಾಲಿಡ್ತಾನೆ. ಹಾಗೆ ನೋಡಿದ್ರೆ ಬಿಗ್ ಬಾಸ್ ಮನೆಯಲ್ಲಿ ಇರುವಾಗಲೇ ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋಗೆ ಹನುಮಂತ ಲಮಾಣಿ ಆಯ್ಕೆ ಆಗಿದ್ದಾನೆ ಅನ್ನುವಂತಹ ಒಂದು ಅನೌನ್ಸ್ಮೆಂಟ್ ಆಗುತ್ತೆ. ಈಗ ನಿಮಗೊಂದು ಪ್ರಶ್ನೆ ಮನಸ್ಸಿನಲ್ಲಿ ಮೂಡಬಹುದು, ಅಲ್ಲ ರೀ, ಈ ರೀತಿ ಯಾವುದೋ ಒಂದು ರಿಯಾಲಿಟಿ ಶೋಗೆ ಅವರ ಒಪ್ಪಿಗೆ ಇಲ್ಲದೆ ಸೆಲೆಕ್ಟ್ ಮಾಡೋಕ್ಕೆ ಸಾಧ್ಯವನ್ನ ಅನ್ನುವಂಥದ್ದು. ಇಲ್ಲ, ಬಿಗ್ ಬಾಸ್ ಮನೆ ಒಳಗಡೆ ಇರುವಾಗಲೂ ಕೂಡ ಹನುಮಂತ ಲಮಾಣಿಯ ಒಪ್ಪಿಗೆಯನ್ನು ಪಡೆದೆ ಅಂದರೆ ನಮಗೇನಾಗುತ್ತೆ, ಅನೌನ್ಸ್ಮೆಂಟ್ನ ವಿಡಿಯೋನ ಮಾತ್ರ ತೋರಿಸ್ತಾರೆ. ಅದರ ಹಿಂದೆ ಹೋಗಿ ಕನ್ವಿನ್ಸ್ ಮಾಡಿರೋದು, ಮಾತುಕತೆ ಮಾಡಿರೋದು, ಒಂದಷ್ಟು ಪೇಮೆಂಟ್ಗಳನ್ನು ಫಿಕ್ಸ್ ಮಾಡ್ಕೊಂಡಿರೋದು, ಆನಂತರ ಆ ಗೇಮ್ನ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ಗಳನ್ನು ಹೇಳಿರುವಂಥದ್ದು, ಆ ಸಂದರ್ಭದಲ್ಲಿ ಹನುಮಂತ ಹೇಳುವಂಥ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸು ಇವೆಲ್ಲವೂ ಕೂಡ ಚರ್ಚೆ ಆಗಿರ್ತದೆ. ಇದಾದ ಬಳಿಕ ಘೋಷಣೆಯನ್ನು ಮಾಡಿರ್ತಾರೆ. ಹಾಗಾಗಿ ಇಲ್ಲಿ ಹನುಮಂತ ಲಮಾಣಿಯನ್ನು ಈ ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋಗೆ ಸೆಲೆಕ್ಟ್ ಮಾಡಿದ್ದೀವಿ ಅನ್ನೋದನ್ನು ಬಿಗ್ ಬಾಸ್ ಮನೆ ಒಳಗಡೆ ಘೋಷಣೆಯನ್ನು ಮಾಡಿಬಿಡ್ತಾರೆ. ಇನ್ನು ಯಾವಾಗ ಹನುಮಂತ ಲಮಾಣಿ ಬಿಗ್ ಬಾಸ್ ಮನೆಯ ಟ್ರೋಫಿಯನ್ನು ಗೆದ್ದು ಹೊರಗಡೆ ಬರ್ತಾನೋ ಅಲ್ಲಿಂದ ಆತ ನೇರವಾಗಿ ಹೋಗೋದೇ ಈ ಬಾಯ್ಸ್ ವರ್ಸಸ್ ಗರ್ಲ್ಸ್ ಲಾಂಚ್ ಎಪಿಸೋಡ್ಗೆ. ಆದರೆ ಇಲ್ಲೊಂದು ಟ್ವಿಸ್ಟ್ ಇರುತ್ತೆ. ಈ ಬಾಯ್ಸ್ ವರ್ಸಸ್ ಗರ್ಲ್ಸು ಎಪಿಸೋಡ್ ಏನಿದೆ ಇದರ ಲಾಂಚಿಂಗ್ ಎಪಿಸೋಡ್ಗೆ ಹೋದಂತಹ ಹನುಮಂತ ಲಮಾಣಿ ಅದಾದಮೇಲೆ ಆ ಕಡೆ ಮುಖವನ್ನೇ ಮಾಡಿಲ್ಲ ಅನ್ನುವಂಥದ್ದು ಒಂದು ವಿಚಾರ ಈಗ ಭಾರಿ ಸಂಚಲನಕ್ಕೆ ಕಾರಣ ಆಗಿದೆ. ಹಾಗಾದರೆ ಹನುಮಂತ ಲಮಾಣಿ ಈ ರಿಯಾಲಿಟಿ ಶೋನಿಂದ ಹೊರಗಡೆ ಬಂದ, ಹೋಗೋದಿಲ್ಲ ಅಂತೇಳ್ಬಿಟ್ಟು ಫಿಕ್ಸ್ ಆಗಿಬಿಟ್ನ. ನನಗೆ ಈ ರಿಯಾಲಿಟಿ ಶೋ ಸಾಹಸನೇ ಬೇಡ ಅಂತೇಳ್ಬಿಟ್ಟು ತೀರ್ಮಾನಿಸಿದ್ನ. ಪೆಂಡಿಂಗಿರುವಂಥ ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡ್ರೆ ಸಾಕಪ್ಪ ದೇವರೇ ಅಂತೇಳ್ಬಿಟ್ಟು ಸುಮ್ಮನಾದ್ನ. ಹೀಗೆ ಸಾಕಷ್ಟು ಪ್ರಶ್ನೆಗಳಿದ್ದಾವೆ. ಹಾಗೆಯೇ ಹನುಮಂತ ಬರ್ತಾನೆ ಅಂತೇಳ್ಬಿಟ್ಟು ಕಾಯ್ಕೊಂಡು ಕೂತಂತಹ ಚಾನಲ್ ಹಾಗೆಯೇ ಈ ಕಾರ್ಯಕ್ರಮದ ನಿರ್ಮಾಪಕರು ಅವ್ರದ್ದೆಲ್ಲ ಕಥೆ ಏನು ಅನ್ನುವಂಥ ಪ್ರಶ್ನೆಯೂ ಕೂಡ ಈಗಿದೆ. ಹೀಗಾಗಿಯೇ ಹನುಮಂತ ಲಮಾಣಿ ಬಗ್ಗೆ ಈಗ ಭಾರಿ ಕುತೂಹಲ ಗರಿಗೆ ತರಿದೆ. ಬಹುಶಃ ನೀವು ಗಮನಿಸಿರ್ತೀರಾ, ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋನ ಎಷ್ಟು ಜನ ನೋಡಿದ್ದೀರೋ ಏನೋ ಗೊತ್ತಿಲ್ಲ. ನೋಡ್ತಾ ಇರೋರು ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನೀವು ಗಮನಿಸಿದ್ರಾ, ಈಗ 2 ವಾರದಿಂದ ಹನುಮಂತ ಲಮಾಣಿ ಕಾಣಿಸ್ತಿಲ್ಲ. ಅಂದರೆ ಲಾಂಚಿಂಗ್ ಎಪಿಸೋಡ್ ಬಿಟ್ಟರೆ, ಲಾಂಚ್ ಆದಂಥ ಎಪಿಸೋಡ್ನಲ್ಲಿ ಬಿಟ್ಟರೆ ನಂತರದ ಎಪಿಸೋಡ್ಗಳಲ್ಲಿ ಇಲ್ಲಿ ಹನುಮಂತ ಲಮಾಣಿ ಕಾಣಿಸ್ತಿಲ್ಲ. ಇದನ್ನು ಬಹುಶಃ ನೀವು ಕೂಡ ಗಮನಿಸಿರ್ತೀರ. ಬಿಗ್ ಬಾಸ್ ಸೀಸನ್ 11ರ ಕಾರ್ಯಕ್ರಮದ ಗ್ರ್ಯಾಂಡ್ ಫಿನಾಲೆ ಬಳಿಕ ಬಾಯ್ಸ್ ವರ್ಸಸ್ ಗರ್ಲ್ಸ್ ಲಾಂಚ್ ಎಪಿಸೋಡು
ಪ್ರಸಾರ ಆಗ್ತದೆ. ಶೂಟಿಂಗ್ ಕೂಡ ಆಗೋದಾದ ನಂತರನೇ ಹನುಮಂತ ಲಮಾಣಿ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾನೆ. ಇದಾಗಿ 2 ವಾರಗಳು ಉರುಳಿದ್ದಾವೆ. ಲಾಂಚಿಂಗ್ ಎಪಿಸೋಡ್ ಬಿಟ್ಟರೆ ಈವರೆಗೂ ಬಾಯ್ಸ್ ವರ್ಸಸ್ ಗರ್ಲ್ಸ್ ವೇದಿಕೆಯ ಮೇಲೆ ಹನುಮಂತ ಲಮಾಣಿ ಕಾಣಿಸಿಲ್ಲ. ಹಾಗಾದರೆ ಈ ರಿಯಾಲಿಟಿ ಶೋಗೆ ಹನುಮಂತ ಲಮಾಣಿ ಗುಡ್ ಬೈಯನ್ನು ಹೇಳಿದ್ನಾ ಅನ್ನುವಂಥದ್ದು ಈಗಿರುವಂಥ ಪ್ರಶ್ನೆ. ಮೂಲಗಳ ಪ್ರಕಾರ 2ನೇ ವಾರದ ಎಪಿಸೋಡ್ಗೆ ತಾನು ಗೈರಾಗೋದಾಗಿ ಹನುಮಂತ ಲಮಾಣಿ ಮೊದಲೇ ತಿಳಿಸಿದ್ನಂತೆ. ಆದರೆ 3ನೇ ವಾರದ ಎಪಿಸೋಡ್ಗೂ ಕೂಡ ಹನುಮಂತ ಲಮಾಣಿ ಹಾಜರಾಗಿಲ್ಲ ಅನ್ನೋದು ಈಗ ಚಾನಲ್ ಅವ್ರನ್ನ ಮತ್ತು ಈ ನಿರ್ಮಾಪಕರನ್ನು ಆತಂಕಕ್ಕೆ ತಳ್ಳಿದೆ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ 3ನೇ ವಾರ ಬರ್ತೀನಿ ಅಂತ ಹೇಳ್ಬಿಟ್ಟು ಮಾತು ಕೊಟ್ಟಿದ್ದ, ಬಟ್ ಬಂದಿಲ್ಲ. ಈಗ ಇರುವಂಥ ಇಂಟ್ರೆಸ್ಟಿಂಗ್ ವಿಚಾರ ಏನಂತ ಹೇಳಿದ್ರೆ ಅಟ್ಲೀಸ್ಟ್ ಈ 4ನೇ ವಾರನಾದರೂ ಬರ್ತಾನ ಅನ್ನುವಂಥದ್ದು. ಯಾಕಂತ ಹೇಳಿದ್ರೆ ಬಾಯ್ಸ್ ವರ್ಸಸ್ ಗರ್ಲ್ ಶೋನ ತುಂಬ ಹೈಲೈಟೆಡ್ ಪಾಯಿಂಟು, ಹಾಗೆಯೇ ಒಬ್ಬ ಸೆಂಟರ್ ಆಫ್ ದಿ ಅಟ್ರಾಕ್ಷನ್ ಆಗಿ ಹನುಮಂತನನ್ನು ಕೂರಿಸ್ಬೇಕು ಅನ್ನೋದು ಇವರ ಇಚ್ಛೆ ಆಗಿತ್ತು. ಬಟ್ ಅದಕ್ಕೆ ಹನುಮಂತ ಸಾಥನ್ನು ಕೊಡ್ತಾ ಇಲ್ಲ ಅನ್ನೋದು ಈಗ ಇವರ ಒಂದಷ್ಟು ಗೊಂದಲಗಳಿಂದ ಗೊತ್ತಾಗ್ತಿದೆ. ಹಾಗೆ ನೋಡಿದ್ರೆ ಬಿಗ್ ಬಾಸ್ ಮುಗಿದ ಬಳಿಕ ಬಾಯ್ಸ್ ವರ್ಸಸ್ ಗರ್ಲ್ಸ್ ಲಾಂಚ್ ಎಪಿಸೋಡು ತಕ್ಷಣಕ್ಕೆ ಶೂಟಿಂಗ್ ಆಯಿತು. ಬಳಿಕ ಈ ಶೂಟಿಂಗನ್ನು ಮುಗಿಸಿ ತನ್ನ ಊರಿಗೆ ಹೋದಂಥ ಹನುಮಂತ ಲಮಾಣಿಗೆ ಅದ್ಧೂರಿಯಾದಂಥ ಸ್ವಾಗತ ಸಿಕ್ತು. ಬಹುಶಃ ಆ ಊರಲ್ಲಿ ಇಂಥದ್ದೊಂದು ಮೆರವಣಿಗೆ ಆಗಿರಲಿಕ್ಕೆ ಇಲ್ಲ. ಅಲ್ಲಿ ಬಿಗ್ ಬಾಸ್ ವಿನ್ನರ್ ಹನುಮಂತಗೆ ಭರ್ಜರಿಯಾದಂಥ ಸ್ವಾಗತವೇ ಸಿಕ್ಬಿಡ್ತು. ಬಳಿಕ ಉತ್ತರ ಕರ್ನಾಟಕದ ಪ್ರವಾಸದಲ್ಲಿರುವಂಥ ಹನುಮಂತ ಬೀದರ್, ಕಲಬುರಗಿ ಹಾಗೂ ಇತರ ಭಾಗಗಳಲ್ಲಿ ಈ ಹಿಂದೆ ಒಪ್ಪಿಕೊಂಡಂಥ ಕಾರ್ಯಕ್ರಮಗಳು ಮತ್ತು ನಂತರ ಒಪ್ಪಿಕೊಂಡಿರುವಂಥ ಕಾರ್ಯಕ್ರಮಗಳನ್ನು ಕೊಡ್ತಾ ಇದ್ದಾನೆ. ಈ ಕಾರ್ಯಕ್ರಮಗಳಿಗೆ ಹಾಜರು ಆಗಬೇಕಾಗಿದ್ದಂಥ ಕಾರಣ ಹನುಮಂತ ಲಮಾಣಿ ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋಗೆ ಗೈರಾಗಿದ್ದ. ಈ 2 ವಾರಗಳಿಂದ, ಅಂದರೆ ಲಾಂಚಿಂಗ್ ವಾರವನ್ನು ಬಿಟ್ಟುಬಿಡಿ, ಅದಾದ ಬಳಿಕದ 2 ವಾರದಲ್ಲೂ ಕೂಡ ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋನಲ್ಲಿ ನಾಪತ್ತೆ ಆಗಿದ್ದಂಥ ಹನುಮಂತ ಲಮಾಣಿ ಈ ವೀಕೆಂಡ್ನಲ್ಲಾದರೂ ಕಾಣಿಸ್ತಾನ, ಈ ವೀಕೆಂಡ್ನಲ್ಲಾದರೂ ಕೂಡ ಹೋಗ್ತಾನ ಅನ್ನುವಂಥದ್ದು ಈಗ ಸದ್ಯಕ್ಕಿರುವಂತಹ ಕುತೂಹಲ. ಸದ್ಯಕ್ಕೆ ಈ ವಾರದ ಯಾವ ಪ್ರೋಮೋ ಕೂಡ ರಿಲೀಸ್ ಆಗಿಲ್ಲ. ಅಲ್ಲೂ ಕೂಡ ಹನುಮಂತ ಲಮಾಣಿ ಕಾಣಿಸಿದ್ರೆ ಒಂದಂತೂ ಕ್ಲಿಯರ್ ಆಗುತ್ತೆ, ಹನುಮಂತ ಬಂದಿದ್ದಾನೆ ಅಂತ. ಇನ್ನು ಹನುಮಂತನಿಗೆ ಈ ಕಮಿಟ್ಮೆಂಟ್ ಅನ್ನೋದಿಲ್ಲ. ಯಾಕಂತ ಹೇಳಿದ್ರೆ ನಾನು ಸಾಕಷ್ಟು ಸಲ ಅಬ್ಸರ್ವ್ ಮಾಡಿದ್ದೀನಿ ಆತನನ್ನು, ಮತ್ತು ವೈಯಕ್ತಿಕವಾಗಿ ಕೂಡ ಹನುಮಂತ ಲಮಾಣಿಯ ಬಗ್ಗೆ ನಂಗೆ ಗೊತ್ತಿರೋದ್ರಿಂದ ನಾನು ಹೇಳೋದು, ಕಮಿಟ್ಮೆಂಟ್ಸ್ ಇಲ್ಲ ಅವ್ರದ್ದೆಲ್ಲ. ಹೇಗೆ ಅಂತ ಹೇಳಿದ್ರೆ ಆಯಿತು ಹೋಯಿತು, ಈಗ ಬರಲೇಬೇಕು ಮಾಡಲೇಬೇಕು, ಆ ಕಮಿಟ್ಮೆಂಟ್ಗಳು ಇಲ್ಲವೇ ಇಲ್ಲ. ವಿಶೇಷ ಏನು ಅಂತ ಹೇಳಿದ್ರೆ ಅಷ್ಟು ದಿನಗಳ ಕಾಲ ಬಿಗ್ ಬಾಸ್ ಮನೇಲಿ ಆತ ಇದ್ದಿದ್ದೇ ಒಂದು ವಿಶೇಷ. ಅಲ್ಲೂ ಬಹುಶಃ ನೀವು ನೋಡಿರ್ತೀರಲ್ಲ, ಸಾಕಷ್ಟು ಸಲ ನಾನು ಹೋಗ್ತೀನಿ ಅಂತಲೇ ಹೇಳ್ತಾ ಇದ್ದ ಅಂತಹ ವ್ಯಕ್ತಿ ಆತ. ಕಮಿಟ್ಮೆಂಟ್ ಇಲ್ಲ. ಆಮೇಲೆ ಅವ್ರದ್ದೆಲ್ಲ ಒಂದು ರೀತಿಯಲ್ಲಿ ಈ ಹಳ್ಳಿಯ ಮನಸ್ಥಿತಿಯಿಂದ ಅವ್ರು ಯಾರೂ ಕೂಡ ಇನ್ನೂ ಹೊರಗಡೆ ಬಂದಿಲ್ಲ. ಬರೋದು ಬೇಡ, ಅದೇ ಚಂದ. ಆ ರೀತಿಯಾದಂಥ ಮನಸ್ಥಿತಿಯಿಂದ ಅವರು ಹೊರಗಡೆ ಬಂದಿಲ್ಲ ಅನ್ನೋದು. ಈಗ ಮತ್ತೊಂದು ವಿಚಾರನೂ ಕೂಡ ಇದೆ. ಏನೋ ಈ ಹಿಂದೆಲ್ಲ ಏನಾಗ್ತಿತ್ತು, ರಿಯಾಲಿಟಿ ಶೋನ ನಿರ್ಮಾಪಕರು ಅಥವಾ ಚಾನಲ್ನವ್ರನ್ನೋ ಇವ್ರನ್ನೆಲ್ಲ ಆಟ ಆಡಿಸ್ತಿದ್ರು ಬುಗ್ರಿ ಥರ. ಆದರೆ ಮೊದಲ ಬಾರಿಗೆ ಒಬ್ಬ ಸ್ಪರ್ಧಿ ಈ ಚಾನಲ್ ಅವ್ರನ್ನ ಹಾಗೆಯೇ ರಿಯಾಲಿಟಿ ಶೋನ ಪ್ರೊಡ್ಯೂಸರ್ಸನ್ನು ಆಟ ಆಡಿಸ್ತಿದ್ದಾನೆ ಅಂತ ಹೇಳಿದ್ರೆ ಅದು ಹನುಮಂತ ಲಮಾಣಿಯಿಂದ ಮಾತ್ರ ಸಾಧ್ಯ. ಯಾಕಂತ ಹೇಳಿದ್ರೆ ಹನುಮಂತ ಲಮಾಣಿ ಇವ್ರಿಗೆ ಬೇಕು. ಹನುಮಂತ ಲಮಾಣಿಗೆ ಈ ಶೋ ಬೇಕಾಗಿಲ್ಲ ರೀ, ಹನುಮಂತ ಲಮಾಣಿ ಈ ಶೋಗೆ ಬೇಕು ಅನ್ನೋದು ಇವರೆಲ್ಲರ ಇಚ್ಛೆ. ಹಾಗಾಗಿ ಇಷ್ಟೆಲ್ಲ ಪ್ರಯತ್ನಗಳನ್ನು ಮಾಡ್ತಿದ್ದಾರೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೇಬೇಕು. ಬಟ್ಟು ಎಂಡ್ ಆಫ್ ದಿ ಡೇಗೆ ಹನುಮಂತ ಬರ್ತಾನಾ ಬರಲ್ವ ಅಷ್ಟೇ ಈಗ ಉಳಿದಿರುವಂಥ ಪ್ರಶ್ನೆ. ಆ ಪ್ರಶ್ನೆಗೆ ಉತ್ತರ ಸಿಗಬೇಕು ಅಂತ ಹೇಳಿದ್ರೆ ಇನ್ನೂ 3 ದಿನ ನಾವು ಎಲ್ಲರೂ ಕೂಡ ಕಾಯಲೇಬೇಕು. ಯಾಕಂತ ಹೇಳಿದ್ರೆ ಹನುಮಂತ ಹೀಗೆ ಮಾಡ್ತಾನೆ ಹಾಗೆ ಮಾಡ್ತಾನೆ. ಈಗ ಹನುಮಂತನ ಕಾಲ್ ಮಾಡಿ ಕೇಳ್ಬೋದು, ಯಾಕಪ್ಪ ಹೋಗ್ತಿಲ್ಲ ಅಂತೆ, ಹೋಗ್ತೀಯಾ ಇಲ್ವಾ ಅಂತೇಳಿ ಕೇಳ್ಬೋದು. ಅವ್ನು ಹೋಗ್ತೀನಿ ಅಂತಲೇ ಹೇಳ್ತಾನೆ, ಬಟ್ ನಾಳೆನೇ ಹೊರಡುತ್ತಾನ ಅದು ಹೇಳೋಕ್ಕೆ ಸಾಧ್ಯವಿಲ್ಲ. ಅದು ಇರುವಂಥ ಇಂಟ್ರೆಸ್ಟಿಂಗ್ ವಿಚಾರ. ಹಾಗಾಗಿ ನೋಡೋಣ ಏನೆಲ್ಲ ಡೆವಲಪ್ಮೆಂಟ್ಗಳು ನಡೆಯುತ್ತೆ. ಹನುಮಂತ ಈ ರಿಯಾಲಿಟಿ ಶೋಗೆ ಹೋದರೆ ಒಳ್ಳೆಯದಾ, ಹೋಗದೆ ಇದ್ದರೆ ಒಳ್ಳೆಯದಾ? ನಿಮ್ಮ ಅಭಿಪ್ರಾಯವನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಅಂತೇಳಿ ಹೇಳ್ತಾ, ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.